ಪ್ರತಿಭಟನೆಯನ್ನು ಕಾಲ್ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ಜಿಲ್ಲಾ ಪಂಚಾಯತ್ ಅಲ್ಲಿ ನೌಕರರೊಂದು ಶೋಷಣೆ ದಬ್ಬಳಿಕೆ ಆಗ್ತಾ ಇದೆ. ಏನಂದ್ರೆ ಬಹಳಷ್ಟು ವರ್ಷಗಳಿಂದ ಇವತ್ತು ಸ್ವಚ್ಛತಾ ಕರ್ಮಿಗಳಾಗಿ ದುಡಿತಿರುವಂತಹ ನಮ್ಮ ಈ ಏನು ಮಹಿಳಾ ಸಿಬ್ಬಂದಿಗಳಿದ್ದೇವೆ ಅವರಿಗೆ ಒಂದು ಕನಿಷ್ಠ ವೇತನ ಕೂಡ ಇಷ್ಟರವರೆಗೆ ನೀಡ್ತಾ ಇಲ್ಲ. ಅದೇ ರೀತಿ ಅವರಿಗೆ ಮೂಲ ಸೌಕರ್ಯಗಳಿರ್ಬೋದು, ಅಲ್ಲಿ ಅವರಿಗೊಂದು ಆರೋಗ್ಯ ಭದ್ರತೆ ಇಲ್ಲ, ಅದೇ ರೀತಿ ಅವರಿಗೆ ಸರಿಯಾದ ವೇತನ ಇಲ್ಲ. ತಿಂಗಳಿಗೆ ವಾರಕ್ಕೆ 3 ಕೆಲಸ ಕೊಡುವಂಥದ್ದು, ಅದೇ ರೀತಿ ತಿಂಗಳಿಗೆ ಒಂದು 4,000 3,000 ಸಂಬಳ ಕೊಟ್ಟುವಂಥದ್ದು. ಇವತ್ತೊಂದು ಕಾರ್ಮಿಕವನ್ನು ಶೋಷಣೆ ಮಾಡುವಂಥ ಒಂದು ಏನು ಇವತ್ತು ಜಿಲ್ಲಾ ಪಂಚಾಯತಿನ ಒಂದು ಅಧಿಕಾರಿಗಳ ಒಂದು ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಇವತ್ತು ಖಂಡಿಸುವ ಮೂಲಕ, ಇವತ್ತು ಪ್ರತಿಭಟನೆ ಮಾಡುವ ಮೂಲಕ ಇವತ್ತೊಂದು ನಾವು ಖಂಡಿಸಿದ್ದೇವೆ. ಆದ್ದರಿಂದ ಇವತ್ತೆಲ್ಲ ಬಹಳಷ್ಟು ಇವತ್ತು ಗ್ರಾಮ ಪಂಚಾಯತಿನ ಎಲ್ಲ ಸ್ವಚ್ಛತಾ ಕರ್ಮಿಗಳು ನಮ್ಮೊಂದಿಗೆ ಭಾಗವಹಿಸ್ತಿದ್ದಾರೆ. ಬಹಳಷ್ಟು ನೌಕರರು ಇನ್ನೂ ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ದೂರದಿಂದ ಬರೋದರಿಂದ ಸ್ವಲ್ಪ ಬಸ್ಸಿಗೆಲ್ಲ ವ್ಯತ್ಯಯ ಉಂಟಾಗಿದೆ. ಅದರಿಂದ ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ನಾವು ಏನು ಇವತ್ತು ಒಂದು ಕಾಲ್ನಡಿಗೆ ಜಾಥಾ ಮೂಲಕ ನಾವು ಜಿಲ್ಲಾ ಪಂಚಾಯತ್ ಕಚೇರಿಗೆ ಆವರಣ ಎದುರಲ್ಲಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಬೇಕೇ ಬೇಕು, ಬೇಕೇ ಬೇಕು, ಸಂಜೀವಿನಿ ಗುತ್ತಿಗೆದಾರರ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು. ಸಂಜೀವಿನಿ ಗುತ್ತಿಗೆದಾರರ ದಬ್ಬಾಳಿಕೆಯನ್ನು